ಶಿವನ ಸುತ್ತ ಆತ್ಮಗಳು ಶಿವ 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 ಅಂತ ಸುತ್ತರ್ದಂಗೆ ಫೀಲ್ ಆಗ್ತಾ ಇತ್ತು. ಏನು ಗೊತ್ತಿಲ್ಲ, ಕತ್ಲೆಯಲ್ಲಿ ಬರೇ ಶಿವನ ಹತ್ರ ಸುತ್ತಾಯ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ದೇಹ ಎಲ್ಲ ಅಗ್ರ ಅನ್ನಿಸ್ತಿತ್ತು, ಏನು ನೋವು ಏನು ಗೊತ್ತಾಗ್ತಿರ್ಲಿಲ್ಲ, ಬರೇ ಧ್ಯಾನ ಮಾಡೋದಷ್ಟೇ ಗೊತ್ತು. ಅವಶ್ಯಕತೆ ಇತ್ತು ನಾವು ಗೊತ್ತಿಲ್ಲ, ಕಣ್ಣಾಗಿ ನಮ್ಗೆ ನೀರು ಬರ್ತಾನೆ ಇದೆ. ಅದು ಹೆಂಗ್ ಅಂತ ನನ್ಗೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಬರ್ತಾ ಇದೆ. ಆಫ್ಟರ್ ಆಗ್ತದೆ, ವರ್ಷಣಕ್ಕೆ ಹೋಗ್ತಾ ಇಲ್ಲ, ಅದು ಮಾಡಂಗಿಲ್ಲ, ಕಣ್ಣಲ್ಲಿ ನೀರು ಬರ್ತಾರೆ. ಈಗಲೂ ವರ್ಷ ಅಂತ ಹೇಳಿ ಮತ್ತಂಗೆ ಬರ್ತಾ ಇದೆ. ಅದು ಯಾಕೆ ಅಂತ ಅದು ಗೊತ್ತಾಗ್ತದೆ. ಆ ಫೀಲಿಂಗು ಈ ಮುಖಾಂತರ ಬಂದಿದೆ ಅಂದ್ರೆ ನಿಜವಾಗ್ಲೂ ಎಲ್ಲರೂ ಗುರುಜಿ ಅಂತ ಗುರುಜಿ ಎಲ್ಲವರು ರಾಜಶ್ರೀ. ಯಾಕೆ ಮೀರಿ ಆಚೆ ನಿಂತಿರೋರು, ಇಂಥ ನಮ್ಮ ಮನುಷ್ಯನ ಶಕ್ತಿ ಇದೆ ಅಂತ ಹೇಳಿ ಅದನ್ನು ತೋರಿಸ್ಕೊಟ್ಟವ್ರು ಅಂದ್ರೆ ಎಲ್ಲರ ಮುಖಾಂತರ ಅದು ನಿಜವಾಗ್ಲೂ ಗುರು ನಮಸ್ಕಾರ. ಇದೊಂದು ದೈವಿ ಶಕ್ತಿಯ ಒಂದು ಸ್ವರೂಪ. ಇದು ನಾನು ಕಣ್ಮುಚ್ಕೊಂಡು ಶಿವನ ಧ್ಯಾನ ಮಾಡುವಾಗ ಶಿವನ ಸ್ವರೂಪ ಹೇಗಿತ್ತು, ಶಿವ ಬಂದು ನಮಗೆ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಒಂದು ಶಕ್ತಿಯನ್ನು ನನ್ನಲ್ಲಿ ತುಂಬಿದ. ನಿಜವಾಗಿ ಇದೊಂದು ದೈವಿ ಶಕ್ತಿಯ ಸ್ವರೂಪ, ದೈವಿ ಶಕ್ತಿಯ ಸಾಕ್ಷಾತ್ಕಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಹೈ ಸ್ಪೀಡ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 7-8 ನಿಮಿಷ ಆಗಿರ್ಬೋದು ಹೈ ಸ್ಪೀಡ್ನಲ್ಲಿ. ಬರ್ತಾ ಬರ್ತಾ ಸ್ಪೀಡ್ ಕಡಿಮೆ ಆಗ್ತಾ ಬಂತು. ಆ ಸ್ಪೀಡ್ ಕಡಿಮೆ ಆದಾಗ ಒಂದೇ ಒಂದು ಸೆಕೆಂಡಿಗೆ ಲೈಟ್ ಫ್ಲ್ಯಾಶ್ ಆದಂಗೆ ಆಯಿತು. ಅದನ್ನು ನೋಡಿದ ಮೇಲೆ ಮತ್ತೆ ಫಾಸ್ಟಾಗಿ ಶುರು ಮಾಡಿದ್ವಿ. ಆಮೇಲೆ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ದು ಹೇಳಿದಾಗಲೇ ನಿಲ್ಲಿಸಿದ್ದು ನಾವು. ಒಳ್ಳೆಯ ಅನುಭವ ಆಗಿದೆ. ಈ ದಿವಸ ಶಿವಧ್ಯಾನವನ್ನು ಮಾಡಿದ್ವಿ. ಒಂದು 10-15 ನಿಮಿಷ ಆದಮೇಲೆ ಮಲಗಿದ ಮೇಲೆ ಏನೋ ಪಕ್ಕದ ವೈಬ್ರೇಷನ್ ಆದಂಗೆ ಆಯ್ತು. ಶರೀರೆಲ್ಲ ಅಲುಗಾಡಕ್ಕೆ ನಿಂತ್ಕೊಂತು. ಮತ್ತು ಶಿವನ ಧ್ಯಾನ ಮಾಡ್ಕೊಂಡು ಇದು ಮಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ಒಂದು ಸ್ವಲ್ಪ ವೈಬ್ರೇಷನ್ ಆಯ್ತು. ಒಂದ್ಸಲ ಬೆಳಕು ಬಂದಂಗೆ ಆಯಿತು. ಮತ್ತು ಅದೇ ಕತ್ಲು. ನಮ್ಮನ್ನು ನಾವು ಮರೆತ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ ಅನುಭವಗಳು. ಈಗ ಆ ಟೈಮಲ್ಲಿ ಮಲಗಿದಾಗ ನಮಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಕಾಲುಗಳು ನೋವೇ ಆಗಲಿ, ಕೈಗಳು ನೋವಾಗಲಿ ಯಾವುದು ಚಿಂತೆ ಬರಲಿಲ್ಲ. ಶಿವ ಶಿವ ಅಂದ್ಕೊಂಡ್ರೆ ನಿಜವಾಗ್ಲೂ ಶಿವ ನಿರಾಕಾರ, ಅವಳೊಬ್ಬರು ಬಿಂದು ಸ್ವರೂಪ ಅಷ್ಟೇ. ನಾವು ಅವನು ನೆನಪು ಮಾಡ್ಕೊಂಡು ನಾವು ಇದು ಮಾಡ್ಕೊಂತ ಇದ್ರೆ ನಮ್ಗೆ ಖಂಡಿತ ಎಲ್ಲರಿಗೂ ಅನುಭವಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಕೊಂತ